ಇತ್ತೀಚೆಗೆ ಇದೊಂದು ಮೀನಿನ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಚಲನ ಸೃಷ್ಟಿಸಿದೆ. ಸಾಕಷ್ಟು ಸುದ್ದಿಗೂ ಗ್ರಾಸವಾಗ್ತಿದೆ. ಕೆಲವರಂತೂ ಈ ವಿಡಿಯೋ ನೋಡಿ ಮುಂಬರುವ ದಿನಗಳಲ್ಲಿ ಸಂಭವಿಸೋ ಪ್ರಕೃತಿ ವಿಕೋಪದ ಮುನ್ಸೂಚನೆ ಇದು ಅಂತ ಹೇಳೋಕೆ ಶುರು ಮಾಡ್ತಿದ್ದಾರೆ. ಇಷ್ಟಕ್ಕೂ ಪ್ರಕೃತಿಯಲ್ಲಿ ಸಂಭವಿಸಬಹುದಾದ ಅವಘಡಗಳಿಗೂ ಈ ಸಮುದ್ರ ಜೀವಿಗೂ ಏನ್ ಸಂಬಂಧ? ಸಾಗರ ತೀರದಲ್ಲಿ ಕಂಡು ಬಂದಿರೋ ಈ ಮೀನಿನ ಬಗ್ಗೆ ಯಾಕಿಷ್ಟು ಭಯ, ಆತಂಕ? ಸ್ನೇಹಿತರೆ, ವಿಚಾರ ಇಷ್ಟೇ. ಈ ವೋರ್ ಫಿಶ್ ಅಥವಾ ಡೂಮ್ಸ್ಡೇ ಫಿಶ್ ಎಂದು ಕರೆಯಲ್ಪಡೋ ಈ ಸಾಗರ ಜೀವಿ ಇತ್ತೀಚೆಗೆ ಮೆಕ್ಸಿಕೋದ ಸಮುದ್ರ ತೀರದಲ್ಲಿ ಕಾಣಿಸಿಕೊಂಡಿದೆ. ಸಾಮಾನ್ಯವಾಗಿ ಆಳ ಸಮುದ್ರದಲ್ಲಿ ವಾಸಿಸೋ ಈ ಮೀನು ಸಮುದ್ರ ತೀರಕ್ಕೆ ಬರೋದೇ ಅಪರೂಪ. ಹಾಗೊಮ್ಮೆ ಅಪ್ಪಿತಪ್ಪಿ ಈ ಮೀನು ಸಮುದ್ರದ ದಂಡೆಗೆ ಬಂದು ಬಿಟ್ರಂತೂ ಹಲವರ ಹೃದಯ ಬಡಿತ ಜಾಸ್ತಿ ಆಗ್ಬಿಡುತ್ತೆ. ಅದರಲ್ಲೂ ಜಪಾನಿಗರು ಈ ಮೀನಿನ ಹೆಸರು ಕೇಳಿದ್ರೆ ಸಾಕು, ನಿದ್ರೆಯಲ್ಲೂ ಬೆಚ್ಚಿ ಬೀಳ್ತಾರೆ. ಒಂದು ವೇಳೆ ಈ ವೋರ್ ಫಿಶ್ ಸಮುದ್ರದ ದಂಡೆಯಲ್ಲಿ ಕಾಣಿಸಿಕೊಂಡ್ರೆ ಭೂಕಂಪ ಅಥವಾ ಸುನಾಮಿಯಂತ ಭಯಾನಕ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತವಂತೆ. ಇಂಥ ಅವಘಡಗಳ ಬಗ್ಗೆ ಎಚ್ಚರಿಕೆ ನೀಡಲೆಂದೇ ಈ ಮೀನುಗಳು ದಡಕ್ಕೆ ತೇಲಿ ಬರ್ತಾವಂತೆ. ಈ ವಿಚಾರವೇ ಈಗ ಮೆಕ್ಸಿಕೋ ಸಮುದ್ರ ತೀರದ ಜನರ ಭಯ ಹಾಗೂ ಆತಂಕಕ್ಕೆ ಕಾರಣವಾಗಿರೋದು. ಇಷ್ಟಕ್ಕೂ ಈ ವೋರ್ ಫಿಶ್ಗಳಿಗೆ ಪ್ರಕೃತಿ ವಿಕೋಪಗಳ ಮುನ್ಸೂಚನೆ ಸಿಗುತ್ತಾ? ಈ ಕುರಿತು ವಿಜ್ಞಾನಿಗಳು ಹೇಳೋದೇನು? ಸಮುದ್ರ ತೀರಗಳಲ್ಲಿ ಈ ಮೀನುಗಳು ಕಂಡ್ರೆ ಈಗಲೂ ಜಪಾನಿಗರು ಬೆಚ್ಚಿ ಬೀಳೋದೇಕೆ? ಈ ಎಲ್ಲ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಅಂದ ಹಾಗೆ ಈ ವೋರ್ ಫಿಶ್ಗಳು ನೋಡೋದಕ್ಕೆ ಇತರೆ ಮೀನುಗಳಿಗಿಂತ ಸ್ವಲ್ಪ ಭಿನ್ನ. ಹೆಣ್ಣುಮಕ್ಕಳು ಜಡೆ ಸಿಂಗರಿಸಿಕೊಳ್ಳೋದಕ್ಕೆ ಬಳಸೋ ರಿಬ್ಬನ್ ಅಂತೆ ಕಾಣೋದು ಈ ಮೀನುಗಳ ಸ್ಪೆಷಾಲಿಟಿ. ಹುಂಜದಂತೆ ಇವುಗಳ ತಲೆಯ ಮೇಲಿರೋ ಮಿರಿ ಮಿಂಚುವ ರೆಕ್ಕೆಗಳ ಜುಟ್ಟನ್ನು ನೋಡೋದೇ ಚಂದ. ಇನ್ನು ಇದರ ಕಿವಿರುಗಳ ಬಳಿ ಇರೋ ಎರಡು ಉದ್ದನೆಯ ರೆಕ್ಕೆಗಳು ಎರಡು ಜಡೆಗಳಂತೆ ಕಾಣುತ್ತವೆ. ಮೀನು ಎಷ್ಟು ಉದ್ದವಾಗಿರುತ್ತೋ ಈ ಎರಡು ರೆಕ್ಕೆಗಳು ಅಷ್ಟೇ ಉದ್ದವಾಗಿರುವುದು ವಿಶೇಷ. ಇದರ ತಲೆಯ ಮೇಲಿನ ರೆಕ್ಕೆಗಳ ಜುಟ್ಟು ಎಷ್ಟು ಚಂದವಿದೆ ಅಂತ ನೀವೇನಾದ್ರೂ ಮುಟ್ಟೋದಕ್ಕೆ ಹೋದ್ರೆ ಕರೆಂಟ್ ಶಾಕ್ ಗ್ಯಾರಂಟಿ. ಸುಮಾರು 20ರಿಂದ 25 ಅಡಿ ಉದ್ದ ಬೆಳೆಯುವ ವೋರ್ ಫಿಶ್ಗಳು 500 ಮೀಟರ್ನಿಂದ 1000 ಮೀಟರ್ ನೀರಿನಾಳದಲ್ಲಿ ವಾಸ ಮಾಡುತ್ತವೆ. ಹೀಗಾಗಿ ಇವು ಸಮುದ್ರದ ದಂಡೆಗೆ ಬರೋದು ತೀರಾ ಅಪರೂಪ. ವಿಶೇಷ ಅಂದ್ರೆ ಜಪಾನಿಗಳ ಜನಪದದಲ್ಲಿ ವೋರ್ ಫಿಶ್ ಎಂಬ ಈ ಸಮುದ್ರ ಜೀವಿಯ ಬಗ್ಗೆ ಚಿತ್ರ ವಿಚಿತ್ರ ಕಥೆಗಳಿವೆ. ಜಪಾನಿಗರು ಈ ಮೀನನ್ನ ಸಮುದ್ರ ರಾಜನ ಅರಮನೆಯ ದೂತ ಅಂತಲೇ ನಂಬ್ತಾರೆ. ಅವರ ಪ್ರಕಾರ ಈ ಮೀನು ಅತ್ಯಂತ ಚುರುಕು ಹಾಗೂ ಸೂಕ್ಷ್ಮ ಜೀವಿ. ಸಮುದ್ರ ತಳದಲ್ಲಿ ಉಂಟಾಗುವ ತರಂಗಗಳ ಮೂಲಕ ಮುಂಬರುವ ಅಪಾಯಗಳನ್ನು ಗ್ರಹಿಸುವ ಹಾಗೂ ಗುರುತಿಸುವ ಶಕ್ತಿ, ಸಾಮರ್ಥ್ಯ ಇದಕ್ಕಿದೆಯಂತೆ. ನಿಮಗೆಲ್ಲ ನೆನಪಿರಬಹುದು, 2011ರಲ್ಲಿ ಸಂಭವಿಸಿದ ಭೀಕರ ಸುನಾಮಿಗೆ ಪೂರ್ವ ಜಪಾನ್ ಸಂಪೂರ್ಣ ತತ್ತರಿಸಿ ಹೋಗಿತ್ತು. ಸಮುದ್ರ ತಳದಲ್ಲಿ ಭೂಮಿ ಕಂಪಿಸಿ 150 ಅಡಿಯಷ್ಟು ಎತ್ತರಕ್ಕೆ ಉಕ್ಕೇರಿದ್ದ ಅಲೆಗಳ ಹೊಡೆತಕ್ಕೆ ಸಿಲುಕಿ ಆ ದೇಶದ ತೀರ ಪ್ರದೇಶಗಳು ನಾಮಾವಶೇಷವಾಗಿ ಬಿಟ್ಟಿದ್ವು. ಇಡೀ ಜಪಾನಿನ ಇತಿಹಾಸದಲ್ಲಿ ಸಂಭವಿಸಿದ ಅತಿ ಭೀಕರ ಹಾಗೂ ಬೃಹತ್ ಪ್ರಕೃತಿ ದುರಂತ ಅದು. ಆ ದುರಂತದಲ್ಲಿ 20,000 ಮಂದಿ ಸಾವನ್ನಪ್ಪಿದ್ರು. 2,500 ಮಂದಿ ನಾಪತ್ತೆಯಾಗಿದ್ರು. 2.25 ಲಕ್ಷಕ್ಕೂ ಅಧಿಕ ಮಂದಿ ಮನೆ ಮಠ ಕಳೆದುಕೊಂಡು ನೀರು ಪಾಲಾಗಿದ್ರು. ಹೀಗೆ ಜಪಾನಿಗರ ಬದುಕನ್ನ ಸಮುದ್ರದಲ್ಲಿ ಮುಳುಗಿಸಿದ 2011ರ ಭಯಾನಕ ಸುನಾಮಿಯ ಬಗ್ಗೆ ಈ ವೋರ್ ಫಿಶ್ಗಳು ಮುಂಚೆಯೇ ಎಚ್ಚರಿಕೆ ನೀಡಿದ್ದವಂತೆ. ಸುನಾಮಿ ಅಪ್ಪಳಿಸುವ ಕೆಲವೇ ದಿನಗಳ ಹಿಂದೆ ದಡಕ್ಕೆ ತೇಲಿ ಬಂದಿದ್ದ ಅನೇಕ ವೋರ್ ಫಿಶ್ಗಳು ಆ ದುರ್ಘಟನೆ ಸಂಭವಿಸುವ ಬಗ್ಗೆ ಮುನ್ಸೂಚನೆ ನೀಡಿದ್ವು ಎಂಬುದು ಜಪಾನಿಗರ ವಾದ. ಈ ವೋರ್ ಫಿಶ್ಗಳು ವಿಪತ್ತುಗಳ ಮುನ್ಸೂಚಕ ಎಂಬ ನಂಬಿಕೆ ಜಪಾನಿಗರಿಗೆ ಮಾತ್ರವಲ್ಲ. 2017ರಲ್ಲಿ ಫಿಲಿಪೈನ್ಸ್ನಲ್ಲೂ ಇಂಥದ್ದೇ ಘಟನೆ ನಡೆದಿತ್ತು. ಫಿಲಿಪೈನ್ಸ್ನ ಲುಜಾನ್ ದ್ವೀಪದಲ್ಲಿ ಸಂಭವಿಸಿದ್ದ ಆ ಪ್ರಬಲ ಭೂಕಂಪವು ಅಪಾರ ಸಾವು ನೋವಿಗೂ ಸಾಕ್ಷಿಯಾಗಿತ್ತು. ಅಚ್ಚರಿಯ ಸಂಗತಿ ಎಂದ್ರೆ ಫಿಲಿಪೈನ್ಸ್ನಲ್ಲಿ ಈ ಭೂಕಂಪ ಸಂಭವಿಸೋದಕ್ಕೂ ಒಂದು ದಿನ ಮೊದಲೇ ವೋರ್ ಫಿಶ್ಗಳು ಫಿಲಿಪೈನ್ಸ್ನ ಸಮುದ್ರ ತೀರಕ್ಕೆ ತೇಲಿ ಬಂದಿದ್ದವಂತೆ. ಆದ್ರೆ ಈ ವೋರ್ ಫಿಶ್ಗಳ ಬಗ್ಗೆ ಜಪಾನಿಗರಲ್ಲಿರೋ ನಂಬಿಕೆಯನ್ನಾಗ್ಲಿ ಫಿಲಿಪೈನ್ಸ್ನಲ್ಲಿ ನಡೆದ ಘಟನೆಯನ್ನಾಗ್ಲಿ ಒಪ್ಪೋದಕ್ಕೆ ವಿಜ್ಞಾನಿಗಳು ಸಿದ್ಧರಿಲ್ಲ. ಫಿಲಿಪೈನ್ಸ್ ಹಾಗೂ ಜಪಾನ್ನಲ್ಲಿ ನಡೆದ ಭೂಕಂಪನಗಳಿಗೂ ಈ ಸಮುದ್ರ ಜೀವಿಗಳಿಗೂ ಯಾವ ಸಂಬಂಧವೂ ಇಲ್ಲ ಎಂಬುದು ಅವರ ವಾದ. ನಿಜಕ್ಕೂ ಜಪಾನಿಗಳ ಈ ನಂಬಿಕೆಯ ಹಿಂದೆ ಏನಾದ್ರೂ ಸತ್ಯಾಂಶ ಇದೆಯಾ? ಇದನ್ನ ತಿಳಿಬೇಕು ಅಂತಲೇ 2019ರಲ್ಲಿ ಅಮೆರಿಕಾದ ಸೆಸ್ಮೋಲಾಜಿಕಲ್ ಸೊಸೈಟಿ ಸಂಶೋಧನೆಯನ್ನು ಕೈಗೊಳ್ತು. ವರ್ಷಗಳ ಕಾಲ ಈ ಬಗ್ಗೆ ಸಂಶೋಧನೆ ನಡೆಸಿದ್ದ ಆ ಅಮೆರಿಕನ್ ಸೊಸೈಟಿ
ಕೊನೆಗೊಂದು ವರದಿಯನ್ನೂ ನೀಡಿತು. ಸಮುದ್ರ ತೀರಗಳಲ್ಲಿ ಓರ್ಫಿಶ್ ಕಾಣಿಸಿಕೊಳ್ಳುವುದಕ್ಕೂ ಪ್ರಕೃತಿಯಲ್ಲಿ ಸಂಭವಿಸುವ ಘಟನೆಗಳಿಗೂ ಅಂತ ಯಾವ ಸಂಬಂಧವೂ ಇಲ್ಲ, ಅಂತ ಶಕ್ತಿ ಈ ಮೀನುಗಳಿಗೆ ಇಲ್ಲ ಅಂತ ಆ ವರದಿಯಲ್ಲಿ ಪ್ರಕಟಿಸಲಾಯಿತು. ಹಾಗಾದ್ರೆ ಈ ಓರ್ಫಿಶ್ಗಳು ಸಮುದ್ರ ತೀರಕ್ಕೆ ಬರೋದೇಕೆ? ಈ ಬಗ್ಗೆ ಕೂಡ ವಿಜ್ಞಾನಿಗಳು ಬೇರೆಯದ್ದೇ ಕಾರಣ ನೀಡಿದ್ರು. ಸಂಶೋಧಕರ ಪ್ರಕಾರ ಈ ಮೀನುಗಳು ಸಮುದ್ರ ತೀರಕ್ಕೆ ಬರೋದು ಭೂಕಂಪದ ಮುನ್ಸೂಚನೆ ನೀಡೋದಕ್ಕಲ್ವಂತೆ. ಬದಲಾಗಿ ಅವು ಕೆಲವೊಮ್ಮೆ ಅನಾರೋಗ್ಯಕ್ಕೆ ತುತ್ತಾದಾಗ ಮೇಲಕ್ಕೆ ತೇಲಿ ಬರಬಹುದಂತೆ, ಅಥವಾ ತಮಗೆ ಪ್ರಿಯವಾದ ಆಹಾರವನ್ನು ಬೆನ್ನಟ್ಟಿ ಮೇಲೆ ಬರಬಹುದು. ಕೆಲವೊಮ್ಮೆ ಇವುಗಳ ನೈಸರ್ಗಿಕ ಸಾವಿನಿಂದಾಗಿಯೂ ಇಂತಹ ಘಟನೆಗಳು ಸಂಭವಿಸುತ್ತವೆ ಅಂತಾರೆ ವಿಜ್ಞಾನಿಗಳು. ವೀಕ್ಷಕರೇ, ಸಾಮಾನ್ಯವಾಗಿ ಆನೆ, ನಾಯಿ, ಕೆಲವು ಪಕ್ಷಿಗಳಿಗೆ ಪ್ರಕೃತಿಯಲ್ಲಾಗುವ ಅವಘಡಗಳ ಬಗ್ಗೆ ಮುನ್ಸೂಚನೆ ಸಿಗುತ್ತೆ ಅನ್ನೋದನ್ನ ನಾವೆಲ್ಲ ಕೇಳಿರ್ತೀವಿ. ಹಾಗಾದ್ರೆ ಇದು ನಿಜವಾ ಅಂತ ಕೇಳಿದ್ರೆ ಉತ್ತರ ಹೇಳೋದು ಕಷ್ಟ. ಹಾಗೇನೆ ಓರ್ಫಿಶ್ಗಳ ಹಿಂದಿರೋ ನಂಬಿಕೆಯೂ ಅಷ್ಟೇ. ಸದ್ಯಕ್ಕೆ ಇದು ಸಂಪೂರ್ಣ ಸತ್ಯ ಅಥವಾ ಸುಳ್ಳು ಅಂತ ಹೇಳೋದು ಕಷ್ಟ ಸಾಧ್ಯ. ಏನಾದ್ರಾಗ್ಲಿ ಈ ವಿಚಾರವನ್ನ ಅವರವರ ನಂಬಿಕೆಗೆ, ಜ್ಞಾನಕ್ಕೆ ಬಿಟ್ಟು ಬಿಡೋಣ. ಏನಂತೀರಾ?